ಗಂಡನ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಮೂರು ಸಲ ಹಿಂಗೆ ತಲೆ ನೀರ್ಸ್ಕೊಬೇಕು. ಅವ್ರು ಹೇಳೋದಕ್ಕೂ ನೀನು ಮಾಡೋದಕ್ಕೂ ಒಂದೇ ಕಣ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಎದ್ದೆ. ಸೊ ನಾನಿವತ್ತು ನನ್ನ ರೂಟೀನ್ ಬಗ್ಗೆ ನಿಮಗೆ ಫುಲ್ಲು ವ್ಲಾಗ್ ಮಾಡಿ ತೋರಿಸ್ತೀನಿ. ತಮ್ಮನೇಲಿ ನೋಡಿರ್ತೀರ. ಸೊ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ, ಇನ್ನೂ ಇವಾಗ ತಾನೇ ಎದ್ದಿದ್ದೀನಿ. ಬನ್ನಿ ನೋಡೋಣ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ. ನಮ್ಮಮ್ಮಗೆ ರೆಡಿಯಾಗಿ ಏನೋ ಮಾಡ್ತಿದ್ದಾರೆ. ಏನು ಮಾಡ್ತೀಯಮ್ಮ? ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಮುದ್ದೆ ಬೆಳಿಗ್ಗೆ ಮುದ್ದೆ ತಿಂತಾ ಇದೆಯಮ್ಮ? ರಾತ್ರಿ ಮುದ್ದೆ ಮಾಡಿದ್ದೆಲ್ಲ ಮಿಕ್ಕಿತ್ತು, ಅದಕ್ಕೆ ತಿಂತಾ ಇದ್ದೀನಿ. ನಮ್ಗೇನು ಟಿಫನು? ಅಯ್ಯೋ ಅವ್ರು ಹೇಳೋದಕ್ಕೂ ನೀನು ಮಾಡೋದಕ್ಕೂ ಒಂದೇ ಕಣ. ಅವ್ರು ಹೇಳ್ತಾರೆ ಅಂತ ನಾನು ಮಾಡಲ್ಲ. ಮತ್ತೆ ನೀನು ಏನು ಮಾಡಿದ್ದೆ? ನೀನು ಟೊಮೆಟೊ ಬಾತು. ಮತ್ತೆ ದಿನ ಒಂದೊಂಥರ ಮಾಡ್ತೀನಪ್ಪ. ಸೊ ಗೈಸ್, ನಿಮಗೆ ಈ ಸಾಂಬಾರ್ ಯಾವುದು ಅಂತ ಗೊತ್ತಾ? ಹಾಂ, ಏನಮ್ಮ ಸಾಂಬಾರು ಇದು? ಕಮಿಟ್ ಅಲ್ಲ, ಅದು ಕಮೆಂಟು ಗೈಸ್. ಅದು ಕೈಗುಜ್ಜಂತ. ಸೊ ಈ ಟೊಮೆಟೊ ಹಣ್ಣು ಮತ್ತು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನ ನೀರು ಹಾಕ್ಬಿಟ್ಟು ಕಳಿಸ್ಬಿಟ್ಟು ಇದು ಮಾಡೋಣ ಸಾಂಬಾರು. ರೈಸ್ ಇಂಟರ್ನ್ಯಾಷನಲ್ ಫುಡ್ಡು, ಇವತ್ತು ಅದೇ ತಿನ್ನಬೇಕು. ಓಕೆ, ಎಲ್ಲ ಹೋಗ್ತಿದ್ಯಮ್ಮ? ಕೆಲಸಕ್ಕೆ ಇವಾಗ ಸೌತೆಕಾಯಿ ಇಟ್ಟಿದ್ದೀನಿ, ಅನ್ನ ಐತೆ, ಅದಕ್ಕೆ ತನ ಬಜ್ಜಾಗಿ ತಿನ್ನಬೇಕಾಗಿ ಕಳ್ಸ್ಕೊ, ಕಾಳು ಬಜ್ಜಿ ಪಾಳದಲ್ಲಿ ಐತೆ ತಿನ್ಕೊ. ನೋಡಿ ಗೈಸ್, ನಮ್ಮಮ್ಮ ಫುಲ್ ಶೋಕೇಶ್ ಮಾಡಿದ್ದಾರೆ. ಇದನ್ನು ಎಷ್ಟು ನೀಟಾಗಿ ರೆಡಿ ಮಾಡಿರ್ತೀವಿ. ಸ್ನಾನ ಆಯಿತು. ಸ್ನಾನ ಮುಗಿಸ್ಕೊಂಡು ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ದೇವಸ್ಥಾನ ಹೋಗೋಕ್ಕೆ ಅಮಾವಾಸ್ಯೆ ಬೇರೆ ಇವತ್ತು, ಅದಕ್ಕೆ ದೇವಸ್ಥಾನ ಹೋಗ್ಬೇಕು, ಶನ್ಮಾತ್ಮ ಟೆಂಪಲ್ಗೆ. ಸೊ ಈ ಮನುಷ್ಯನ ಬೇಗ ಬಾ ಅಂದರೆ ಲೇಟಾಗಿ ಬಂದಿದ್ದೀವಿ ಮನುಷ್ಯ. ಯಾಕೆ ಮನುಷ್ಯ ಲೇಟಾಗಿ ಬಂದಿದ್ಯಾ? ಬಾ ಬನ್ನಿ, ಇವಾಗ ಹೋಗಿ ದೇವಸ್ಥಾನ ಹೋಗ್ಬಿಟ್ಟು ಶನ್ಮಾತ್ಮ ಟೆಂಪಲ್ಗೆ ಪೂಜೆ ಗೀಜೆ ಮಾಡಿಕೊಂಡು ಬರೋಣ. ಬನ್ನಿ, ಇವಾಗ ತಗೊಂಡು ಅಲ್ಲಿ ಹಾಕಬೇಕು. ಇದೇ ದೇವಸ್ಥಾನ ಶನ್ಮಾತ್ಮ ಟೆಂಪಲ್. ಇದನ್ನು ಅಲ್ಲಿ ಮಾಡೋಕ್ಕಿಂತ ಮುಂಚೆ 3 ಸಲ ಹಿಂಗೆ ತಲೆ ನೀರ್ಸ್ಕೊಬೇಕು, ರಿವರ್ಸು ಮತ್ತು ಫ್ರಂಟು ಮಾಡಿ ಅದಾದಮೇಲೆ ಒಂದೊಂದೇ ಹಾಕ್ಬೇಕು ಆ ಥರ. ಸ್ವಲ್ಪ ಚೆನ್ನಾಗಿ ಹೇಳಿದ್ಯಾ? ವಯಸ್ಸು ಈಗ ಜಸ್ಟು ಒಳ್ಳೆ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಹೇಳ್ಬೇಕು ನಿಮಗೆ, ತಿಂತೀನಿ ಬಾಪು ಒಂಚೂರು ಹಂಗೇನೆ ಪ್ರಸಾದ ತಿಂತೀನಿ ಬಾ. ನೀವು ಅಮಾವಾಸ್ಯೆ ದಿವಸ ಯಾವುದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ಯಾವ್ದಾರು ಮೀಟಿಂಗ್ ಆಗಿರ್ಬೋದು, ಏನೋ ಕೆಲಸ ಆಗಿರ್ಬೋದು, ಇಲ್ಲ ಗೋಲ್ಡ್ ಪರ್ಚೇಸು, ಇಲ್ಲ ಗೋಲ್ಡ್ ತೊಗೊಳೋದಾಗಿರಲಿ. ಸೊ ಏನೇ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅಮಾವಾಸ್ಯೆ ದಿವಸ ಮಾಡಿದ್ರೆ ಅವೆಲ್ಲ ಕೆಟ್ಟದಾಗುತ್ತೆ. ಸೊ ನೋಡಿಕೊಂಡು ಡೇಟ್ ನೋಡಿಕೊಂಡು ಆರಾಮಾಗಿ ಅವೆಲ್ಲ ಮಾಡಿ. ಅವೆಲ್ಲ ನೋಡಿ ಯಾರು ನಂಬಲ್ಲ, ಅಮಾವಾಸ್ಯೆ ದಿವಸ ಮಾಡಬಾರ್ದು, ಹಂಗೆ ನೆಗ್ಲಿಸಿ ತೊಗೊಂಡ್ಬಿಡ್ತೀರ, ಆದರೆ ಮುಂದೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಸೊ ಅಮಾವಾಸ್ಯೆ ದಿವಸ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಿಲ್ಲಿಸಿ, ಕಟ್ಟಿಂಗು ಮಾಡ್ಸೋಕೆ ಹೋಗ್ಬಿಡಿ. ಯಾವುದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಬನ್ನಿ, ಇವಾಗ ನಮ್ಮ ಮೋಹಿತ್ ರಾಜ್ ಅವರು ಪ್ರಸಾದ ತೊಗೊಂಬಂದೆ ತಿನ್ನೋಣ, ಚಿತ್ರಾನ್ನ. ಓಕೆ ಬನ್ನಿ ಹೋಗೋಣ ಮನೆಗೆ. ನನಗೆ ಬೆಳಗ್ಗೆ ಹೇಳಿದ್ದೀನಿ ಅಮಾವಾಸ್ಯೆ ಇವತ್ತು ಏನೋ ಒಳ್ಳೆ ಕೆಲಸಗಳನ್ನ ಮಾಡಬೇಡ ಅಂತ. ಹೋಗ್ಬಿಟ್ಟು ನೀಟಾಗಿ ಶೇವಿಂಗ್ ಎಲ್ಲ ಮಾಡ್ಸ್ಕೊಂಬಂದ್ಬಿಟ್ಟು ಫುಲ್ ಟ್ರಿಪ್ಪಿಂಗ್ ಗಿವಿಂಗ್ ಮಾಡ್ಸ್ಕೊಂಬಂದವನೆ. ಯಾಕೆ ರಾಜು ಮಾಡ್ಸ್ಕೊಂಬಂದೆ? ಗೊತ್ತಿಲ್ಲ ಅವ್ರು ನಿಂಗೆ ಹೇಳಿವ ನಾನು ಮಾಡಿಸ್ಬಾರ್ದು ಅಂತ ಅಮಾವಾಸ್ಯೆ ದಿವಸ. ಮಾಡಿಸ್ಬಾರ್ದು ಅಂತ ಹೇಳಿ ನಾನು ಹೇಳಿದ್ದೀನಿ ಮಾಡಿಸ್ಬೇಡ ನಿನಗೆ ಅಂತ. ಹೇಳಿದ್ದು ನಾನು ಮುಂಚೆನೇ ಹೇಳಿದ್ದೀನಿ ನಿಂಗೆ ಅವೆಲ್ಲ ಮಾಡಬಾರ್ದು ಒಳ್ಳೆ ಕೆಲಸಗಳನ್ನ ಅಂತ. ಸೊ ಹಿಂಗೆ ಒಬ್ರು ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಅಂಥವ್ರಿಗೆ ಬುದ್ಧಿ ಹೇಳಿ ಪಾಪ ಒಳ್ಳೆ ದಾರಿ ಕರ್ಕೊಂಬನ್ನಿ. ಇಂಥವ್ರೆಲ್ಲ ಕೆಟ್ಟದಾರಿ ಹೋಗ್ತಾ ಇರ್ತಾರೆ ಒಬ್ಬರು. ಹಾಗಾಗಿ ನೀವು ನಾವು ನಂಬಲ್ಲ, ಮದುವೆ ಆಗಾಯ್ತು ನನಗೆ. ಮದುವೆ ಆಗಿ ಅಲ್ಲೇ ಒಂದು 2-3 ವರ್ಷ ಆಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ ಒಂದು ಹೇಳ್ತೀನಿ ಹಂಗೆ ಹೋಗ್ತಾ ಎಲ್ಲ. ಹಾಂ ಬನ್ನಿ ಹೋಗೋಣ ಇವಾಗ. ಯಾವಾಗಲೂ ಅಷ್ಟೇ, ಎಲ್ಲರೂ ಅಮಾವಾಸ್ಯೆ ಅಂದರೆ ಹಿಂದೂ ಕೊಡೋಗ್ಬಿಡ್ತಾರೆ. ನಾವು ಅಷ್ಟೇ, ಇವತ್ತು ಒಂದು 2-3 ಮೀಟಿಂಗ್ ಇತ್ತು, ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ. ಇಲ್ಲ ನಂದು ಇವತ್ತು ಒಂದು 2 ಮೀಟಿಂಗ್ ಇತ್ತು, ಕ್ಯಾನ್ಸಲ್ ಮಾಡಿ ಹೇಳಿದ್ಮೇಲೆ ಕ್ಯಾನ್ಸಲ್ ಮಾಡಿದ್ದೀನಿ. ನಾನು ದೊಡ್ಡವ್ರ ಜೊತೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನೋಡಿದ್ರಾ, ಎಲ್ಲ ಅದೇ ಹೇಳೋದು, ಒಳ್ಳೆ ಕೆಲಸಗಳು ಮಾಡಬಾರ್ದು ಅಂತ. ನೋಡಿ ಕಾಲು ಭಯ ಆಗ್ಬಿಟ್ಟಿತ್ತು. ಸೊ ಫ್ರಾಕ್ಸ್ ಹಾಕೊಂಡ್ರೆ ಅದು ಕಡಿತಾ ಇತ್ತು ಅವಾಗಿಂದ. ಸೊ ಅದಕ್ಕೇ ಬಂದು ಚಪ್ಪಲಿ ತೊಗೊಂಡು ಬಂದಿದೆ. ಇದು ಈ ಥರ ಚಪ್ಪಲಿ, ಇದು ಯಾಕೆ ತಡೆಯಲ್ಲ ಕಾಲು. ನಾವು ಯಾವಾಗ್ಲೂ ಜಿಮ್ ಮುಗಿಸ್ಕೊಂಡು ಆಚೆ ಊಟ ಮಾಡ್ತಿದ್ವಿ. ಸೊ ಆಚೆ ಫುಡ್ ಮೇಲೆ ಅವಾಯ್ಡ್ ಮಾಡಬೇಕು, ಮನೇಲೇ ಡಯಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಎಲ್ಲರೂ ನಾವೆಲ್ಲ ಬಾಯ್ಸ್ ಡಿಸೈಡ್ ಮಾಡಿದ್ದೀವಿ. ಏನು ಮಚ್ಚ
ಏನು ಬಾಯ್ಸ್? ಇಲ್ಲಿ ಆಚೆ ತಿಂದು ಹೋಗ್ಬಿಟ್ಟಿದ್ದೀನಿ, ಫುಲ್ ಫ್ಯಾಟ್ ಬಂದ್ಬಿಟ್ಟಿದೆ. ಸೊ ಅದಕ್ಕೇನೆ ಇನ್ನು ಮುಂದೆ ನಾವು ಮನೇಲೆ ಕುಕ್ ಮಾಡ್ಕೊಂಡು ತಿಂತೀವಿ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂತಿದ್ದಾರೆ. ಇದು ಮುರಿದಾಗ್ತವನೆ ಇರಲಿ. ಸೊ ಒಳ್ಳೆ ಇವಾಗ ಚಿಕನ್ ಮಾಡ್ತಾರೆ ನಮ್ಮ ಭಯ್ಯ. ಸೊ ನಂದೇ ಸಪ್ರೇಟ್ ಇದೆ ಗೈಸ್, ಇವೆಲ್ಲ ಅನ್ಕೋಬೋದು ನೀವು ಆರಾಧತೆ ತಿಂತೀರಾ ಅಂತ. ಸೊ ಸಪ್ರೇಟಾಗಿ ನಾನು ಏನಪ್ಪ ಇದು ಏನಿದು ಇದಕ್ಕೆ ಏನಂತಾರೆ ಇದಕ್ಕೆ ಸಪ್ರೇಟಾಗಿ ಪ್ಯಾನ್ಗೆ ನಾನು ಇಟ್ಕೊಂಡಿದ್ದೀನಿ. ಸಪ್ರೇಟ್ ನಾನು ಅಂದೇ ಎಲ್ಲ ಸೌಡ್ ಇದೆಲ್ಲ ಇದೆ, ಅದ್ರ ಮಾಡ್ಕೊಂಡು ತಿಂತೀನಿ. ಇನ್ನು ಮುಂದೆ ನಾವೇ ಬಾಯ್ಸ್ ಮಾಡ್ಕೊಂಡು ತಿನ್ನೋದು. ಹೆಂಗ್ ಮಚ್ಚಿ ನಾವೆಲ್ಲ ಶೆಫ್ಗಳೇ ಮಾಡ್ಬೇಕು, ಎಲ್ಲ ಶೆಫ್ಗಳೇ. ಏನಾಯ್ತು ತೊಳಿತಾನೆ ಇಲ್ಲ, ಹಂಗೆ ಸೀದಾ ಕಟ್ ಮಾಡಿದ್ರು ಸ್ವಲ್ಪ ಕ್ಲೀನ್ ಸಾಲ್ಟ್ ಮತ್ತೆ ಟೊಮೆಟೊ. ರಾಜು ಬೈ ಇವತ್ತು ಏನ್ ಮಾಡ್ತೀರಾ ರಾಜು ಬೈ? ಚಿಕನ್ ಮಾಡ್ತಾನೆ. ಅದು ಯಾವುದು ಚಿಕನ್? ಚೈನೀಸ್ ಏನೋ ಅಂತ ನಂಗಿತ್ತು. ಚೈನೀಸ್ ಚಿಕನ್ ಮಾಡ್ತಾನೆ ನೋಡೋಣ. ಚೈನೀಸ್ ಚಿಕನ್ ಮಾಡ್ತಾ ಇದ್ದೀರಾ? ಸೊ ಒಳ್ಳೆ ಚೈನೀಸ್ ಚಿಕನ್ ಮಾಡ್ತಾವೆ ನಮ್ಮ ರಾಜು. ಮಾಡಲಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾನೆ. ನಿನ್ನಂಥ ಗಂಡನ ಪುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಹರ್ಷಿತಾ. ಹೌದು. ಬ್ಲಶ್ ನೋಡೋ ಬ್ಲಶು. ಬೈ ದ ವೇ ಅವರು ಕೀಮಾ ಆನ್ ವೀಲ್ಸ್ ಓನರು. ಹೌದು. ಸೊ ಅಫ್ಕೋರ್ಸ್ ಚೆನ್ನಾಗಿರುತ್ತೆ, ಡೌಟ್. ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾನಪ್ಪ ನಮ್ಮ ರಾಜು. ಅದು ಒಂದು ಮಾಡ್ಕೊಂಡಿಲ್ಲ ಇದು. ನಾನು ಕಿಚ್ಚ ಸುದೀಪ್ ತರ ಅವಾಗ್ಲೇ ಲಾಕ್ಡೌನ್ ಅಲ್ಲಿ ಕಲ್ತ್ಕೊಂಡಿದೀವಲ್ಲ. ಹೌದಾ? ಸೂರ್ಯನ ರಿಯಾಕ್ಷನ್ ನೋಡ್ಬೇಕಾಯ್ತು ಇವಾಗ ಹೆಂಗಿತ್ತು ಅಂತ ನೀನು ನೋಡ್ತಿರೋದು. ಕಾಳಿದ್ಯಾ ಗೈಸ್ ನೋಡ್ಬೋದು, ಕಲರ್ ಹಿಂಗಿದೆ, ಕಲರ್ಫುಲ್ ಆಗೈತಲ್ಲ ಕಾಳಿದೆ ನೋಡಕ್ಕೆ. ನೋಡಿ ಅಕಸ್ಮಾತ್ ಏನಾದ್ರು ಬೇಕು ಅಂತಂದರೆ ರೆಸಿಪಿ ಅದರದ್ದು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ಸುಮ್ಮನೆ ಹಂಗೆ ಮೇಲ್ಮೆ ಮಾಡ್ತೀನಿ ಅಷ್ಟೇ. ಹೌದು ರಾಜಾ? ಹೌದು ಬರೋಣ. ಅದೇ ರಾಜು ಅವ್ರ ಸಾಕಾರ ನಗರದಲ್ಲಿ ಇರೋ ಕೀಮೋ ಅಂಡ್ ವೀಲ್ಸ್ಗೆ ಎಲ್ಲರೂ ವಿಸಿಟ್ ಮಾಡಿ ಒಂದ್ಸಲಿ. ನಾನು ಅಲ್ಲೇ ಇರ್ತೀನಿ ಯಾವಾಗಲೂ. ಬನ್ನಿ ಅಕಸ್ಮಾತ್ ಬಂದರೆ ಆ ಕಡೆ. ಒಳ್ಳೆ ಕೀಮಾ ದೋಸೆ ಅಲ್ಲ ಅಂತ ಇರಬೇಕು ಅಷ್ಟೇ. ಪಟಾಪಟ ನಮ್ಮ ಮಚ್ಚ ಹುಡುಕ್ತಾವನೆ. ಏನು ಮಚ್ಚಿ ಏನು ಬೇಕು? ಪೆಪ್ಪರ್. ಬೆಂಕಿ ಗಿರೈಸ್ ಬಾವರೋಣ. ಏನಣ್ಣ ಬೆಂಕಿ ಗಿರೈಸ್? ಏನು ರಾಜು ಹಿಂಗೆಲ್ಲ ಮಾಡೋದು ಕಲ್ತ್ಕೊಂಡ್ಬಿಡಿಯಾ ನೀನು? ಎಪ್ಪಡಿ ಗಾಯ್ಸ್ ಒಳ್ಳೆ ಬೆಂಕಿ ಗಿರೇಸು ರೆಡಿಯಾಗಿದೆ. ಚಿಕನು ರೆಡಿಯಾಗಿದೆ. ಒಳ್ಳೆ ಬ್ರೋಕಲಿ ಎಲ್ಲ ಹಾಕಿ ಫುಲ್ಲು ಚೈನೀಸ್ ಥರ ಮಾಡಿದೆ ನಮ್ಮ ರಾಜು. ಮತ್ತು ತಿನ್ಬಿಟ್ಟು ನಿಮ್ಗೆ ಟೇಸ್ಟ್ ಹೇಳ್ತೀನಿ, ಓಕೆನಾ? ಸೊ ಗಾಯ್ಸ್ ಟೇಸ್ಟ್ ಮಾತ್ರ ಹೆಂಗಿದೆ ಅಂತಂದರೆ ಗೀ ರೈಸು ಮತ್ತು ಚಿಕನ್ದು. ರಾಜು ಐ ಲವ್ ಯು ರಾಜು, ಸಾಕಾದಾಗೈತೆ. ತಿಂದ್ರೆ ಮತ್ತೆ ಟೇಸ್ಟು ಬೆಂಕಿ ಅಲ್ಲ. ಒಳ್ಳೆ ಡಯಟ್ ಫುಡ್ ರಾಜು, ಒಳ್ಳೆ ಡಯಟ್ ಫುಡ್. ಬಾರ್ಸು ಈ ಉಪ್ಪಿನಕಾಯಿ ಇವ್ರು ಮಮ್ಮಿ ಮಾಡಿಕೊಟ್ಟಿದ್ದು, ದೊಡ್ಡ ಮಾಡಿದ್ದು. ಹೆಂಗಿದೆ ಅಂದರೆ ಉಪ್ಪಿನಕಾಯಿ ಮಾತ್ರ ಟೇಸ್ಟ್ ಅಲ್ಟಿಮೇಟ್ ಆಗೈತೆ. ಟೇಸ್ಟ್ ಮಾಡೋಣ ಉಪ್ಪಿನಕಾಯಿನ. ಸೊ ತಿನ್ಬಿಟ್ಟು ಒಂದು ಕಡೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಬನ್ನಿ. ಬೀಚ್ ಹೋಗ್ಬೇಕಪ್ಪ ಆ ಥರ ಮಾಡಿ ಅಷ್ಟೇ, ಅದೇ ಮೇನ್ ಕೆಲಸ. ಹಾಯ್ ಸರ್, ನಿಮ್ಮ ಸ್ಕಿನ್ ಹೇಗಿದೆ? ಮುಂಚೆ ಚೆನ್ನಾಗಿತ್ತು, ಇವಾಗ ಟ್ರಾವೆಲಿಂಗ್ ಮತ್ತು ಫುಡ್ಡು ಆಚೆ ಶೂಟಿಂಗ್ ಮಾಡೋದ್ರೆ ಸ್ವಲ್ಪ ಹಾಳಾಗಿದೆ. ಇನ್ನೊಂದು ಸೆಷನ್ ತೊಗೊಂಡಾದ್ಮೇಲೆ ಸ್ವಲ್ಪ ರಿಕವರಿ ಆಗ್ತಿದೆ. ಸೊ ಒಂಚೂರು ಪಿಗ್ಮೆಂಟೇಷನ್ ಮತ್ತು ಆ್ಯಕ್ನಿ ಜಾಸ್ತಿ ಆಗಿದೆ ಅಷ್ಟೇ. ಅದು ಆಕ್ಚುಲಿ ಅದು ಹೀಲಿಂಗ್ ಪ್ರೋಸೆಸ್. ಸಿ ಇದು ನಮ್ಮ ಸಿಗ್ನೇಚರ್ ಗ್ಲೋ ಅಪ್ ಸೆಷನ್ ಅಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ಅದು ಆರ್ಗ್ಯಾನಿಕ್ ಕೊರಿಯನ್ ಪ್ರಾಡಕ್ಟ್ಸ್ FDA ಸರ್ಟಿಫೈಡ್. ಸೊ ನಾವು ನಮ್ಮ ಕಾಕ್ಟೇಲ್ ನಿಮ್ಮ ಸ್ಕಿನ್ ಕನ್ಸರ್ನಿಗೆ ಪ್ರಿಸ್ಕ್ರೈಬ್ ಮಾಡೋದು. ಸೊ ಇನಿಷಿಯಲಿ ನೀವು ಎಷ್ಟು ಸೆಷನ್ಸ್ ತೊಗೊಳ್ತೀವಿ ಅಷ್ಟು ರಿಸಲ್ಟ್ಸ್ ಚೆನ್ನಾಗಾಗುತ್ತೆ.
ಸೊ ಬೇಗ ಬರ್ತಾರೆ With patience, yes. You regularly ಬರ್ತಾ ಇದ್ರೆ, yes, you do see difference. ಓಕೆ ಅಂದರೆ ಇದು ಮಾಡ್ಸೋಣ Yes. So ಈಗ I will do a session ಯಾವ್ದ್ರಿಂದ acne ಸ್ವಲ್ಪ ಕಾಮ್ ಆಗ್ತದೆ, ಆಯಿಲ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ, and inflammation, redness ಎಲ್ಲ slowly will end. ನಿಮ್ಗೆ ಇಷ್ಟ ಇಲ್ಲ ಫುಲ್ಲಾಗಿ ಕುತ್ಕೊಂಡಿರ್ತೀನಿ, ಇದೆಲ್ಲ ಮುಗಿಸೋದು. Treatment data. So basically in hair growth sessions you'll see some difference. Hair fall kami agar, hair growth increase agar, also density and overall texture. Okay. ಏರ್ ಫುಲ್ ಕಮ್ಮಿ ಆಗುತ್ತೆ. Yes. ಓಕೆ ಮಾಡೋಣ. Okay. Just relax your head back. You're comfortable? Yeah, I'm comfortable. Slouch a little bit. And I am going to clean your scalp. Yes. You washed your hair today? Yeah. Okay, and I'll ask you how it was. Sharp scratch. How was it? Yeah, it's good. Okay, I'll continue. Yeah. Just keep breathing. Oh, okay. All done. Well done. You survived that. Yeah. You have 10 minutes. We're going to give you a head massage. Okay. With 15 minutes LED. Okay. LED Fine. will decrease any testosterone that's on your scalp, and so basically only on the scalp. So basically hair fall will reduce. Okay. Okay. All right. I'll see you in the next session. Yes, thank you. Bye-bye. Bye. Cute smile, huh? ಸಕ್ಕದಾಗಿ ಅನಿಸ್ತಿದೆ. ಹೌದಾ? ತುಂಬ ಒಂಥರ ಮಸಾಜ್ ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡೆ. ಯಾರಿಗಾರ ತಲೆನೋವು ಅಂತ ಬಂದರೆ ಇಲ್ಲಿ ಮಸ್ತಾಗಿರುತ್ತೆ. ಶಾರ್ಟಲ್ಲಿ ಫುಲ್ 360 ಇರುತ್ತೆ. ಶಾರ್ಟಲ್ಲಿ ಒಂದೇ ಟೇಕ್. ಸೊ ಗೈಸ್ ಈಗ ಜಸ್ಟು ಫೇಸ್ ಎಲ್ಲ ಕ್ಲೀನಪ್ ಮಾಡಿಸ್ಕೊಂಡು ಫೇಸ್ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡು ಏರ್ಗೂ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಸೊ ಆಮೇಲೆ ನೀವು ಕೂಡ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಸೊ ನಿಮ್ಮ ಸ್ಕಿನ್ನು ಮತ್ತು ಹೇರ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆನಾ? ಸೊ ಟಿಲ್ ಬಿ ವಾಚಿಂಗ್, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಬಾಯ್ ಮಾಡ್ರು. ಬಾಯ್ ಬಾಯ್ ಬಾಯ್. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.